ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಈ ನಡುವೆ ಅಂತೂ ವ್ಲಾಗ್ ಮಾಡಲೇ ಇಲ್ಲ, ಯಾಕೆಂದರೆ ಆಗ್ತಿಲ್ಲ. ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ವ್ಲಾಗ್ ಏನು ಮಾಡಲಿಲ್ಲ. ನಿನ್ನೆ ರಾತ್ರಿ ಸ್ವಲ್ಪ ಮಜ್ಜಿಗೆ ಸಾಂಬಾರು ಮಾಡಿದ್ದೆ. ಅದನ್ನು ನಾನು ಯಾವ ಥರ ಮಾಡಿದ್ದೆ ಅಂತ ಶೇರ್ ಮಾಡೋಣ ಅಂತ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ಹಾಗಾಗಿ ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ. ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮೊಸರನ್ನ ರೆಡಿ ಮಾಡಿ ಇಟ್ಕೊಬೇಕು. ಆಮೇಲೆ ನೋಡಿ, ಒಗ್ಗರಣೆಗೆಲ್ಲ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಧನಿಯಾ ಪುಡಿ ಎಲ್ಲದನ್ನು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕಡಲೆಬೇಳೆ ಫ್ರೈ ಮಾಡ್ಕೊಬೇಕು. ಇದು ಎಣ್ಣೆಲೇ ಫ್ರೈ ಮಾಡ್ಕೊಳ್ಬೇಕು, ಆಮೇಲೆ ಎಲ್ಲ ಬೇಯಲ್ಲ, ಅದಕ್ಕಾಗಿ. ಆಮೇಲೆ ಹಚ್ಚಿಟ್ಕೊಂಡಿರೋಂಥ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು, ಜಜ್ಜಿಟ್ಕೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲವನ್ನು ಹಾಕಿ ಸ್ವಲ್ಪ ಕಲರು ಚೇಂಜ್ ಆಗೋವರೆಗೂ, ಅಂದರೆ ಇದೆಲ್ಲ ಸ್ವಲ್ಪ ಬಾಡೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಅರ್ಧಂಬರ್ಧ ಎಲ್ಲ ಫ್ರೈ ಮಾಡಬಾರ್ದು. ಇದೆಲ್ಲ ಚೆನ್ನಾಗಿ ಫ್ರೈ ಆಗೋ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೇ ಟೇಸ್ಟ್ ಇರೋದು. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಸಾಂಬಾರು ಪೌಡರ್, ಸ್ವಲ್ಪ ಟರ್ಮರಿಕ್ ಪೌಡರನ್ನು ಹಾಕಿ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಾದಮೇಲೆ ಹಾಗೆ ಒಂದೆರಡು ನಿಮಿಷ ಬಿಟ್ಬಿಡ್ತೀನಿ. ಒಂದು 5 ನಿಮಿಷನೇ ಬಿಟ್ಬಿಡ್ತೀನಿ. ಯಾಕೆಂದರೆ ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ತಣ್ಣಗಾಗಬೇಕು. ಆವಾಗ ಮೊಸರನ್ನ ಮಿಕ್ಸ್ ಮಾಡೋದು. ಮೊಸರು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿದ್ರೆ ಮೊಸರು ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ತರಕಾರಿ ಏನೂ ಇಲ್ಲ ಅನ್ನೋ ಸಮಯದಲ್ಲಿ ಸ್ವಲ್ಪ ಮೊಸರು ಇರಲಿ. ಮೊಸರು ಇದ್ದರೆ ಅಕಸ್ಮಾತ್ ಇಲ್ಲ ಅಂದರೆ ಇಲ್ಲ, ಅಂಗಡಿಯಿಂದ ತಂದಾದರೂ ಈ ಥರ ಸಾಂಬಾರನ್ನ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆಗೂ ಸೂಪರಾಗಿರುತ್ತೆ, ಅನ್ನಕ್ಕೂ ಸೂಪರಾಗಿರುತ್ತೆ. ಹಾಗೆ ಬೇಗ ಕೂಡ ಮಾಡ್ಬೋದು. ಮಧ್ಯಾಹ್ನ ಎಲ್ಲೋ ಹೋಗಿರ್ತೀವಿ, ಬಂದು ಅಡುಗೆ ಮಾಡಬೇಕು, ಸಾಂಬಾರು ಟೈಮ್ ತಗೊಳುತ್ತೆ ಅಂದಾಗ ಈ ಥರ ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ರಾತ್ರಿ ಊಟಕ್ಕೂ ಅಷ್ಟೇ ತುಂಬಾ ಟೇಸ್ಟಾಗಿರುತ್ತೆ. ಗೊತ್ತಲ್ವಾ, ಮಜ್ಜಿಗೆ ಮೊಸರು ಇದ್ದರೆ ಒಂದು ಸ್ವಲ್ಪ ಊಟ ಜಾಸ್ತಿನೇ, ಒಂದೆರಡು ತುತ್ತು ಎಕ್ಸ್ಟ್ರಾನೇ ತಿನ್ಬೋದು ಅಂತ. ಇನ್ನು ಇದಕ್ಕೆ ತರಕಾರಿ ಇದ್ದರೂ ಹಾಕ್ಬೋದು, ಅಥವಾ ಕಡಲೆಕಾಳನ್ನು ಹುರಿದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೋರೆಕಾಯಿ, ಪಡವಲಕಾಯಿ, ಹೀರೆಕಾಯಿ ಈ ಥರ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಇದ್ದಾಗ, ನಾನು ಇಲ್ಲದೇ ಇರುವಾಗಲೂ ಈ ಥರ ಮಾಡ್ಕೊಳ್ಬೋದು. ತರಕಾರಿ ಹಾಕಿ ಕೂಡ ಮಾಡ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಫ್ರೆಂಡ್ಸ್, ಇಷ್ಟೇ. ಈ ನಡುವೆ ವಿಡಿಯೋ ಮಾಡೋದಕ್ಕಾಗ್ತಿಲ್ಲ, ಹಾಗಾಗಿ ಇದನ್ನು ಶೇರ್ ಮಾಡಿದೆ. ಫ್ರೆಂಡ್ಸ್, ಇದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವೆಲ್ಲ ಯಾವ ಥರ ಮೊಸರು ಸಾಂಬಾರನ್ನು ಮಾಡ್ತೀರಿ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.